ಯಾವುದೇ ಸಂದರ್ಭದಲ್ಲೂ ಕಾಮ್ ಆ್ಯಂಡ್ ಕಂಪೋಸ್ಟ್ ಆಗಿರೋದು ತುಂಬ ಕಷ್ಟ. ಹೇಳೋದು ಸುಲಭ, ಆದರೆ ಮಾಡೋದು ಕಷ್ಟ. ಆದರೆ ಎಲ್ಲದೂ ಒಂದು ಪ್ರಾಕ್ಟೀಸಿಂದ ಬರುತ್ತೆ. ಈಗ ಮಗು ಹುಟ್ಟಿದ ತಕ್ಷಣವೇ ನಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ಅದು ತುಂಬ ತಪ್ಪಾಗುತ್ತೆ, ಅದು ದಡ್ಡತನೂ ಆಗೋಗುತ್ತೆ. ಹುಟ್ಟಿದ ಮಗು ನಡೆಯೋಕ್ಕೆ ಸಾಧ್ಯನಾ? ಅದೇ ರೀತಿಯೇ ನಮ್ಮಲ್ಲಿ ನಾವು ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂದಾಗ, ಅಥವಾ ಯಾವುದೋ ಒಂದು ಹೊಸ ಗುಣನ ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಮಯ ಹಿಡಿಯುತ್ತೆ. ಹಾಗಾಗಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ವಿಚಿತ್ರ ಏನು ಅಂತಂದರೆ ತಾಳ್ಮೆ ಅನ್ನೋದೇ ನಮ್ಮಲ್ಲಿ ಇರೋದಿಲ್ಲ. ಸೊ ಆ ತಾಳ್ಮೆನ ಕರಗತ ಮಾಡ್ಕೊಳ್ಬೇಕು ಅನ್ನೋದು ಮೊದಲನೇ ಸ್ಟೆಪ್ಪು, ನಾವು ಏನೇ ಸಾಧಿಸಬೇಕು ಅಂದಾಗ. ಈಗಿನ ಒಂದು ಫಾಸ್ಟ್ ವರ್ಲ್ಡಲ್ಲಿ ಎಲ್ಲದೂ ಇನ್ಸ್ಟೆಂಟಾಗಿ ಆಗಿಬಿಡಬೇಕು, ಇನ್ಸ್ಟೆಂಟಾಗಿ ಆಗೋದನ್ನ ಕೂಡ ನೋಡಿದ್ದೀವಿ. ಹಾಗಾಗಿ ಎಲ್ಲದೂ ಇಮ್ಮಿಡಿಯೇಟಾಗಿ ಆಗಿಬಿಡಬೇಕು ಅನ್ನೋ ಒಂದು ತವಕ ಎಲ್ಲರಿಗೂ ಇರುತ್ತೆ. ಆದರೆ ಯಾವುದು ಇಮ್ಮಿಡಿಯೇಟಾಗಿ ಆಗೋಗುತ್ತೋ ಅದಕ್ಕೆ ಹೆಚ್ಚು ಆಯಸ್ಸಿರಲ್ಲ, ಅಥವಾ ಆಯಸ್ಸು ಕಮ್ಮಿ. ಅದನ್ನು ನಾವು ನೆನ್ಪಿಟ್ಕೋಬೇಕು. ಹಾಗಾಗಿ ತಾಳ್ಮೆ ಅನ್ನೋದು ದಿನ ದಿನ ಪ್ರಾಕ್ಟೀಸ್ ಮಾಡ್ತಾ ಬರೋದೇ ಹೊರತು ಒಂದೇ ದಿನದಲ್ಲಿ ಬರೋವಂಥದ್ದಲ್ಲ.